ಸಾಕಪ್ಪ. ಸ್ಕೂಲಲ್ಲಿ ಯಾರು ಎಣ್ಣೆ ಹಚ್ಕೊಳ್ಳಲ್ಲ ಗೊತ್ತಾ? ಆಮೇಲೆ ನೀನ್ ತಲೆಗೆ ಎಣ್ಣೆ ಹಾಕುತ್ತೀಯೋ ಇಲ್ಲ ಎಣ್ಣೆ ಡಬ್ಬದೊಳಗೆ ತಲೆ ಹಾಕ್ತೀಯೋ ಅಂತ ರೇಗಿಸ್ತಾರೆ ಗೊತ್ತಾ? ಹಾಗೆ ಅನ್ಬಾರ್ದು ಅಂತಾನೆ ರಜದ ದಿವಸ ಎಣ್ಣೆ ಹಚ್ತಾ ಇರೋದು. ಎಣ್ಣೆ ಹಚ್ಚದೇ ಇದ್ರೆ ನಿಮ್ಮಮ್ಮ ಅರ್ಚಾಡ್ತಾಳೆ, ಎಣ್ಣೆ ಹಚ್ಚಿದ್ರೆ ನೀನು ಹಠ ಮಾಡ್ತೀಯ. ಇನ್ನೊಂದು ಅರ್ಧ ಮುಕ್ಕಾಲು ಗಂಟೆ ಬಿಟ್ಬಿಟ್ಟು ಸ್ನಾನ ಮಾಡು, ಎಲ್ಲ ಸರಿ ಹೋಗುತ್ತೆ. ಇವತ್ತು ಯಾರಿಗೂ ತಿಂಡಿ ಬೇಡವಾ? ಅಯ್ಯೋ ರಜಾ ಬಂದರೆ ಸಾಕಪ್ಪ. ನಿಮ್ಮನ್ನೆಲ್ಲ ತಿಂಡಿಗೆ ಸೇರಿಸೋ ಹೊತ್ತಿಗೆ ಕಪ್ಪೆಗಳನ್ನ ಹಿಡಿದು ಕೊಳಗಕ್ಕೆ ತುಂಬ್ದಂಗೆ ಆಗುತ್ತೆ. ಅಯ್ಯಯ್ಯ. ಆರತಿ, ಅದಿತಿ, ಅಮ್ಮೋ ಎಲ್ಲೂ ನಂಗೆ ಸ್ವಲ್ಪ ಕೆಲಸ ಇದೆ, ನಾನು ಹೊರಗೆ ಹೋಗ್ಬೇಕು. ಅಲ್ಲ ಕಣೆ, ನೀನು ಬಾಸ್ ಏನು ಬಾಸ್ ಆತೋ ಭೂತಾನ? ಹಬ್ಬ ಹರಿದಿನ ವಿಶೇಷ ಪೂಜೆ ಅಂತ ಲೆಕ್ಕಿಸ್ದೆ ನಿನ್ನ ಹತ್ರ ದುಡಿಸ್ಕೋತಾನಲ್ಲ. ಹೌದು, ನೀನು ಕೆಲಸ ಮಾಡೋದು ಸಾರ್ಥಕನ ಆಫೀಸಲ್ಲಿ. ನಿನ್ನ ಬಾಸ್ ಒಬ್ಬ ನಿಷ್ಪ್ರಯೋಜಕ ಅಂತ ಹೇಳ್ತೀಯ. ಹಾಗಿದ್ಮೇಲೆ ನಿನ್ನ ಬಾಸ್ ಯಾರೇ? ನನ್ನ ಮಗಳು ಅಂಥದ್ದು ಏನು ಮಾತಾಡೋದು ಅಂತ ಹೀಗಾಡ್ತಿದ್ಯಾ ನೀನು? ಕಷ್ಟ ಕಾಲದಲ್ಲಿ ಸಂಬಂಧಿಕರಾಗಿ ನಿಮ್ಮ ಜೊತೆ ನಿಂತಿದ್ದೀವಿ ಅನ್ನೋದೇ ತಪ್ಪ. ನನ್ನ ತಮ್ಮ ಆತ್ಮಹತ್ಯೆ ಮಾಡ್ಕೊಳ್ಳೋಕ್ಕೆ ನಿನ್ನಂಥ ಹುಡುಗಿನೇ ಕಾರಣ ಅಂತ ಹೇಳಿದ್ರೆ ಏನರ್ಥ? ನನ್ನ ಮಗನ ಜೊತೆ ಹಾಗೆಲ್ಲ ಮಾತಾಡಬೇಡಿ. ಯಾವನೋ ಒಬ್ಬ, ಅದು ಬಿಡು. ನಂಗೆ ಇವತ್ತು ಆಫೀಸ್ ಏನಿಲ್ಲ, ಬೇರೆ ಕೆಲಸ ಇದೆ. ಸರಿ ತಿಂಡಿ ಕೊಡು, ನಂಗೆ ಲೇಟ್ ಆಗ್ತಾ ಇದೆ. ಬಿಸಿಬೇಳೆ ಬಾತ್ ಮಾಡ್ತಾ ಇದ್ದೀನಿ ಕಣೆ. ಕುಕ್ಕರ್ನ ಬೇಗ ಒಂದು ವಿಸಿಲ್ ಹೆಚ್ಚಿಗೆ ಕೂಗಿಸ್ಬಿಟ್ಟು ಆಫ್ ಮಾಡಿ ಬರ್ತೀನಿ. ಅಪ್ಪ ಎಲ್ಲ ರೆಡಿಯಾಗಿ ಪ್ಲೇಟ್ಗೆ ಹಾಕಿರೋ ಥರ ಹೇಗೆ ಆರ್ತಿ ಅದಿತಿ ಅಂತ ಕೂಗಿದ್ಲು ನೋಡು. ಈಗ ನೋಡಿದ್ರೆ ಇನ್ನೂ ಕುಕ್ಕರ್ ವಿಜಿಲೇ ಹೊಡೆದಿಲ್ಲಂತೆ. ಹೇಗಪ್ಪ ಅಮ್ಮನ ಜೊತೆ ಇಷ್ಟು ವರ್ಷ ಸಂಸಾರ ನಡೆಸ್ದೆ ಅಲ್ಲ, ಇನ್ನೂ ನಡೆಸ್ತಾನೆ ಇದ್ದೀನಿ. ಅಮ್ಮ ಅಷ್ಟು ದೊಡ್ಡ ಗಟ್ವಾಣಿ ಆಗಿದ್ದಕ್ಕೇನೆ ನೀವೆಲ್ಲ ಇಷ್ಟು ಡಿಸಿಪ್ಲಿನ್ ಆಗಿರೋದು. ಬಾಸ್, ವಿಕ್ರಾಂತ್ ಅವ್ರ ಬಗ್ಗೆ ಗೊತ್ತಾಯಿತು. ಸಾರಿ ಬಾಸ್. ಇವಾಗ ಹೇಗಿದ್ದಾರೆ ಬಾಸ್? ಇಟ್ಸ್ ಓಕೆ, ಇಸ್ ಫೀಲಿಂಗ್ ಬೆಟರ್. ನಾನು ಹೇಳಿದಂತಂದ್ರ? ಹಾಂ ಬಾಸ್. ಇದು ವಿಕ್ರಾಂತ್ ಅವ್ರ ಕಾಲ್ ಲಿಸ್ಟು. ನೆಟ್ವರ್ಕ್ ಕಂಪನಿಯಿಂದ ಇದನ್ನು ತೊಗೊಂಬರೋದು ಸ್ವಲ್ಪ ಕಷ್ಟನೇ ಆಯಿತು. ಆದರೆ ನಾವು ನಿಮ್ಮ ಹೆಸರು ಯೂಸ್ ಮಾಡಿದ್ವಿ. ಎಲ್ಲರೂ ನಿಮ್ಮ ಜೊತೆ ಚೆನ್ನಾಗಿರಬೇಕು ಅಂತ ಇಷ್ಟಪಡ್ತಾರಲ್ವ ಬಾಸ್? ನಿಮ್ಮ ಹೆಸರು ಕೇಳ್ತಾ ಇದ್ದಂಗೆ ಮೇಲ್ ಮಾಡಿಬಿಟ್ರು. ಅಂದಂಗೆ ಇದರಲ್ಲಿ ವಿಕ್ರಾಂತ್ ಸರ್ಗೆ ಯಾರಿಂದ ಕಾಲ್ ಬಂದಿದೆ, ವಿಕ್ರಾಂತ್ ಸರ್ ಯಾರಿಗೆ ಕಾಲ್ ಮಾಡಿದ್ದಾರೆ ಅನ್ನೋ ಎಲ್ಲ ಡೀಟೇಲ್ಸ್ ಇದೆ. ಇದೆಲ್ಲ ಯಾಕೆ ಅಂತ ಕೇಳ್ಬೋದಾ ಬಾಸ್? Hello. Hi. Who is this? This is Vedant speaking. Vikrant's brother. ಯಾರ ನಂಬರ್ ಇದು ಅಂತ ತಿಳ್ಕೊಬೋದಾ? Hey, hi. ನಾನು ವಿಕ್ಕಿ ಕಾಲೇಜ್ ಫ್ರೆಂಡು ತಪಸ್ ಅಂತ. ಎನಿ ಹೆಲ್ಪ್? ಇಲ್ಲ, ಏನಿಲ್ಲ. ವಿಕ್ರಾಂತ್ ಯಾರೋ ಲವ್ ಮಾಡ್ತಿದ್ದಾನೆ, ಯಾರು ಅಂತ ಹೇಳ್ತಿಲ್ಲ. ಸೊ ಹಾಗಾಗಿ ಅವನಿಗೆ ಗೊತ್ತಾಗ್ತು ತಿಳ್ಕೊಳ್ಳೋಣ ಅಂತ ನಿಮಗೆ ಫೋನ್ ಮಾಡಿದೆ. ಯು ಹ್ಯಾವ್ ಎನಿ ಐಡಿಯಾ? ನೋ ಬ್ರೋ. ಮೊನ್ನೆ ಬೈಕ್ ಬಗ್ಗೆ ಕೇಳೋಕ್ಕೆ ವಿಕ್ಕಿ ಕಾಲ್ ಮಾಡಿದ್ದ. ನಾನೀಗ ಡೆಲ್ಲಿಲಿ ಇರೋದು. ಸೊ ಐ ಹ್ಯಾವ್ ನೋ ಐಡಿಯಾ. ಬೈ ದ ವೇ, ನಾನು ಫೋನ್ ಮಾಡಿ ವಿಚಾರಿಸಿದೆ ಅಂತ ವಿಕ್ರಾಂತ್ ಗೊತ್ತಾಗೋದು ಬೇಡ. ಯಾ ಶೂರ್. ಥ್ಯಾಂಕ್ ಯು ಬಾಸ್. ಇವಾಗ ಗೊತ್ತಾಯ್ತು ಇದೆಲ್ಲ ಯಾಕೆ ಅಂತ. ನೀವು ಇಲ್ಲಿರೋ ನಂಬರ್ಗೆಲ್ಲ ಕಾಲ್ ಮಾಡೋದೇ ಬೇಡ, ನಾನು ಹೇಳ್ದಂಗೆ ಮಾಡಿ. ಈ ಲಿಸ್ಟಲ್ಲಿ ಪದೇ ಪದೇ ಯಾವ ನಂಬರ್ಗೆ ಕಾಲ್ ಹೋಗಿದೆ ಅದಕ್ಕೆ ಮಾತ್ರ ಟ್ರೈ ಮಾಡಿ. ಪರವಾಗಿಲ್ಲ ರೀ, ಹೌ ಸರ್ಪ್ರೈಸಿಂಗ್. ನಿಮಗೂ ತಲೆ ಇದೆ. ಲವ್ ಮ್ಯಾಟ್ರ್ ಅಲ್ವಾ ಬಾಸ್? ಈ ವಿಚಾರದಲ್ಲಿ ನಿಮಗಿಂತ ನಮ್ಮ ಮನೆ ನಾಯಿಗೆ ಜಾಸ್ತಿ ಗೊತ್ತು. ರೀ, ಲಗ್ನ ಪತ್ರಿಕೆ ಕತೆ ಏನಾಯ್ತು ಅಂತ ಹೋಗಿ ನೋಡ್ಬೋದಲ್ವಾ? ಇವತ್ತು ರಜಾ ತಾನೆ? ನೀನು ಹೇಳೋದು ಕರೆಕ್ಟು, ಆದರೆ ನಮಗೆ ರಜಾ ಇದ್ದಂಗೆ ಪ್ರಿಂಟಿಂಗ್ ಪ್ರೆಸ್ಗೂ ರಜಾ ಇರುತ್ತಲ್ವಾ? ಅಯ್ಯೋ, ನೀವು ಬರ್ತಾ ಬರ್ತಾ ಸೋಂಬೇರಿ ಆಗಿಬಿಟ್ರಿ. ನೀವೇನು ಪ್ರೆಸ್ಸಿಗೆ ಹೋಗಬೇಕಾಗಿಲ್ಲ. ಅದ್ರ ಓನರು ನಂದೀಶ್ ಅಣ್ಣ ಇದ್ದಾರಲ್ಲ, ಅವ್ರ ಮನೆಗೆ ಹೋಗಿ ಎಷ್ಟಾಗತ್ತೆ, ಏನು ಕತೆ, ಜಾಸ್ತಿ ಪ್ರಿಂಟ್ ಮಾಡಿಸಿದ್ರೆ ಡಿಸ್ಕೌಂಟ್ ಕೊಡ್ತಾರೆ ಅಂತೆಲ್ಲ ಕೇಳ್ಕೊಂಡು ಬರ್ಬೋದು ತಾನೇ? ವಾರಕ್ಕೊಂದಿನ ರಜಾ, ಆರಾಮಾಗಿ ಕಾಲ ಕಳೆಯೋಣ ಅಂದರೆ ಬಿಡೋದೇ ಇಲ್ಲ ಅಂತೀಯಲ್ಲ. ಎಲ್ಲ ಮುಗಿಸ್ಕೊಂಡು ಬಂದುಬಿಟ್ರೆ ಆರಾಮಾಗಿ ಇರ್ಬೋದು ರೀ. ಕೊನೆ ತನಕ ಉಳಿಸ್ಕೊಂಡ್ರೆ ಟೆನ್ಷನ್ ಆಗುತ್ತಪ್ಪ. ತಲೆ ಒಳಗೆ ಏನಾದರೂ ಒಂದು ಹೋಗ್ಬಿಟ್ರೆ
ಆಗೋ ತನಕ ಬಿಡೋದಿಲ್ಲ. ಅಯ್ಯೋ ಹೋಗ್ರಿ, ಎಷ್ಟು ಮಾತಾಡ್ತೀರಾ? ಫೋನ್ ಅಟೆಂಡ್ ಮಾಡ್ಬಿಟ್ಟು ಅಯ್ಯೋ ನಾನು ನೋಡ್ತೀನಿ, ನೀವು ಹೋಗ್ರಿ. ಏನಮ್ಮ ನೀನು ಇವತ್ತು ಮೊಸರು ಬಜ್ಜಿ ಮಾಡಿಲ್ಲ? ಅಪ್ಪನ ಜೊತೆ ಮಾತಾಡ್ತಾ ನಿಂತ್ಕೊಂಡ್ರೆ ನಿನ್ ಟೈಮ್ ಹೋಗೋದೇ ಗೊತ್ತಾಗಲ್ಲ ಅಲ್ವಾ? ಇವಳೊಬ್ಳು ಎಲ್ಲದಕ್ಕೂ ಮೊಸರು ಬಜ್ಜಿ ಬೇಕು. ಬೂಂದಿ ಮಾಡಿದ್ದೀನಿ, ಸಾಕಾಗಲ್ವೇನೆ? ತಿನ್ನು, ಫೋನ್ ನೋಡ್ಬೇಕು ನಾನು. ನಾನು ನೋಡ್ತೀನಿ ನೀನು ಮೊಸರು ಬಜ್ಜಿ ಮಾಡಿ. ಏನಪ್ಪ ಹೇಳು? ಹಲೋ, ಹಲೋ, ಯಾರು ಬೇಕು? ಹುಡುಗಿನೇ ಮಾತಾಡ್ತಿದ್ದಾಳೆ. ಜಾಸ್ತಿ ಕಾಲ್ ಈ ಲ್ಯಾಂಡ್ಲೈನ್ಗೆ ಹೋಗಿದೆ ಅಂದಮೇಲೆ ನನಗೆ ಸರಿಯಾಗಿದೆ. ಕಟ್ ಮಾಡೋಕ್ಕೆ ಮುಂಚೆ ಅಡ್ರೆಸ್ ತಿಳ್ಕೊಬೇಕು. ಹಲೋ ಹಲೋ ಹಲೋ, ನಾವು ಪಾಸ್ಪೋರ್ಟ್ ಆಫೀಸಿಂದ ಕಾಲ್ ಮಾಡ್ತಾ ಇದ್ದೀವಿ. ಅಡ್ರೆಸ್ ವೆರಿಫಿಕೇಷನ್ ಮಾಡಬೇಕಿತ್ತು. ನಿಮ್ಮ ಅಡ್ರೆಸ್ ಹೇಳ್ತೀರಾ? ಇವತ್ತು ಗೌರ್ಮೆಂಟ್ ಹಾಲಿಡೇ, ಯಾವ ಆಫೀಸು ಓಪನ್ ಇರಲ್ಲ. ಇವನು ಅಡ್ರೆಸ್ ವೆರಿಫಿಕೇಶನ್ ಅಂತಿದ್ದಾನಲ್ಲ, ಏನಿರ್ಬೋದು ವಿಷಯ? ಹಲೋ, ಕೇಳಿಸ್ತಿದ್ಯಾ? ಹಲೋ, ನಮ್ಮ ಮನೆ ಚೋಟು ಆಧಾರ್ ಕಾರ್ಡ್ ಬಿಟ್ರೆ ನಾವಿನ್ ಯಾವುದಕ್ಕೂ ಅಪ್ಲೈನೇ ಮಾಡಿಲ್ಲ. ಪಾಸ್ಪೋರ್ಟ್ ಅಂತೆ, ಪಾಸ್ಪೋರ್ಟು. ಏಪ್ರಿಲ್ ಫುಲ್ ಮಾಡ್ತೀರಾ? ಇಡ್ರಿ ಫೋನು. ಯಾವುದೋ ಅಮೂಲ್ಯ ಥರದ್ದು ಓವರ್ ಆ್ಯಕ್ಟಿಂಗ್ ಇರಾಕಿ ಅನ್ಸುತ್ತೆ. ಏನಾದರೂ ಆಗಲಿ ಮೊದಲು ಅಡ್ರೆಸ್ ತಿಳ್ಕೊಬೇಕು. ಹಲೋ ಹಲೋ ಹಲೋ, ನಿಮ್ಮ ತಂದೆಯವರು ಅಪ್ಲೈ ಮಾಡಿದ್ದಾರೆ. ಅಡ್ರೆಸ್ ವೆರಿಫಿಕೇಷನ್ ಆಗಿಲ್ಲ ಅಂತಂದರೆ ಪಾಸ್ಪೋರ್ಟ್ ಸಿಗೋದಿಲ್ಲ. ಆಮೇಲೆ ನಾವು ಇನ್ಫಾರ್ಮ್ ಮಾಡಿಲ್ಲ ಅಂತ ನಮ್ಮ ಮೇಲೆ ಕಂಪ್ಲೇಂಟ್ ಮಾಡಬೇಡಿ. ನಮಗೆ ಚಮಕ್ಕು. ಯಾರೋ FM ಇಂದ ಬಕ್ರ ಮಾಡೋಕೆ ಟ್ರೈ ಮಾಡಿರ್ಬೋದಾ? ನಾವು ಕುರಿ ಆಗಬಾರ್ದು. ಒಳ್ಳೆ ಟೈಮ್ ಪಾಸು, ಚೆನ್ನಾಗಿ ಆಟಾಡ್ಸೋಣ. ಓ ಹೌದಾ, ನಮ್ಮ ತಂದೆ ಹೆಸರು ತಿರುಪತಿ ವೆಂಕಟರಮಣ ಅಂತ. ನಿಜವಾಗ್ಲೂ ಹಾಗೆಲ್ಲ ಹೆಸರಿಟ್ಕೋತಾರೆ? ಅವ್ರು ಕೊಟ್ಟಿರೋ ಇನ್ಫಾರ್ಮೇಷನ್ನ ಕ್ರಾಸ್ ಚೆಕ್ ಮಾಡಬೇಕು. ನಿಮ್ಮ ಮನೇಲಿ ಎಷ್ಟು ಜನ ಇದ್ದೀರಾ? ನಿಮ್ಮ ತಂದೆಗೆ ಎಷ್ಟು ಜನ ಮಕ್ಕಳು? ಇವನಿಗೆ ಜಾತಕನೇ ಬೇಕು ಅಂತಾನಲ್ಲ, ಮಾಡ್ತೀನಿ ಇವನಿಗೆ. ನಮ್ಮ ಅಪ್ಪಂಗೆ 10 ಜನ ಹೆಣ್ಮಕ್ಳು, ನನಗೆ 5 ಜನ ಹಾಕಂದ್ರು, 4 ಜನ ತಂಗೀರು. ಅರ್ಜೆಂಟಲ್ಲಿ ಔಷಧಿಗೆ ಬೇಕು ಅಂದ್ರು ಒಂದೇ ಒಂದು ಗಂಡು ಸಂತಾನನೂ ಇಲ್ಲ. ವಾಟ್ ದ ಹೆಲ್? ವಿಕಿ ಇಂಥ ಮನೆ ಹುಡುಗಿನ ಲವ್ ಮಾಡಿದಾನ? ಮೊದಲು ಅಡ್ರೆಸ್ ತಿಳ್ಕೊಬೇಕು. ಹಾಂ, ಓಕೆ ಓಕೆ ಓಕೆ, ನಿಮ್ಮ ಮನೆ ಅಡ್ರೆಸ್ ಹೇಳಿ. ಖಂಡಿತ ಹೇಳ್ತೀನಿ. ನಿಮ್ಮಂಥವ್ರು ನಮ್ಮ ಮನೆಗೆ ಕಾಲಿಟ್ಟು ನಿಮ್ಮ ಪಾದದ ಧೂಳು ತಾಗಿದ್ರೆ ನಮ್ಮ ಮನೆ ಪಾವನ ಆಗುತ್ತೆ. ಅಡ್ರೆಸ್ ಹೇಳ್ತೀನಿ, ಬರ್ಕೊಳ್ಳಿ. ನಿಮಗೆ ಹರಿಶ್ಚಂದ್ರ ಘಾಟ್ ಗೊತ್ತಿರ್ಬೇಕಲ್ಲ? ನವರಂಗ ಕಡೆಯಿಂದ ಬಂದ್ರೆ ಸೀದಾ ಡೆಡ್ ಎಂಡ್ ನಲ್ಲಿ ಒಂದು ಕಾರ್ಪೊರೇಷನ್ ಬೋರ್ಡ್ ಇದೆ. ಅಲ್ಲಿಂದ ಎಡಕ್ಕೆ ತಿರ್ಗಿದ್ರೆ ಮತ್ತೆ ಡೆಡ್ ಎಂಡು. ಮುಂದೆ ಹೋಗ್ಬಿಡ್ಬೇಡಿ, ಮೋರಿಗೆ ಬಿದ್ದೋಗ್ತೀರಾ.